ದೇವಸ್ಥಾನಕ್ಕೆ ಬಂದವರು ಇಲ್ಲಿ ಹೇಗೆ ಪಾಠ ತೆಗೆದಿದ್ದಾರೆ ನೋಡಿ 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 ಇಲ್ಲಿ ಇವರದ ಅವಸ್ಥೆ ನೋಡಿ. ಇವರು ದೇವಸ್ಥಾನಕ್ಕೆ ಬಂದವರು ಅಂದರೆ ಪಾಠ ತೆಗೆದಿದ್ದಾರೆ. ಇಲ್ಲಿ ನಾವು ಕಾಣ್ತಿದ್ದೇವೆ ಓಲ್ಡ್ ಹಳೇ ಪದ್ಧತಿಯ ಈ ಒಂದು ಮ್ಯೂಸಿಯಂಗಳು. ಈಗ ಕೇರಳದೊಂದು ಝೂಗೆ ಬಂದಿದ್ದೇವೆ, ನೋಡಬೇಕು ಎಂತ ಇದೆ ಅಂತೇಳಿ. ನೋಡಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ನನ್ನೊಟ್ಟಿಗಿದ್ದಾರೆ ಎಲ್ಲ. ನೋಡಿ ಇಲ್ಲಿ ತಿರುಗ್ತಾ ಇದೆ ನೋಡಿ, ಇದು ಹುಲಿ ಅಂತೆ, ಇಲಿ ಹಾಗೆ ಉಂಟು ನೋಡಲಿಕ್ಕೆ. ರೈನೋ ಇದೆ, ಆದರೆ ಇದರ ಕೊಂಬು ತೆಗೆದಿದ್ದಾರೆ. ಆ ಕೊಂಬು ಇದ್ರೇ ಅದರ ಒಂದು ಸುಂದರತೆ. ದೊಡ್ಡ ಅನಕೊಂಡ ನೋಡಿದ್ವಿ ಇಲ್ಲೇ ನೋಡಿ. ಇದು ಬೆಂಗಳೂರು ಪ್ರಾಣಿ, ಇದು ಬ್ಯಾಂಗ್ಳೂರು ಪ್ರಾಣಿ, ಇದು ಉಡುಪಿ ಪ್ರಾಣಿ. ಇದು ಗೊತ್ತುಂಟಲ್ಲ. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KC 85ಗೆ ಸುಸ್ವಾಗತ. ನಾನೀಗ ಕೇರಳದಲ್ಲಿ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ನೋಡಿ ನಮ್ಮೆಲ್ಲ ಸ್ನೇಹಿತರು ಇಲ್ಲಿಂದ ಬರ್ತಾ ಇದ್ದಾರೆ. ಇವರೆಲ್ಲ ಅನಂತ ಪದ್ಮನಾಭಕ್ಕೆ ಹೋಗಲಿಕ್ಕೆ ನಾವೀಗ ಬೆಳಗ್ಗೆ ಹೊರಟಿದ್ದೇವೆ ಕೇರಳದಲ್ಲಿ. ನೋಡೋಣ ಅಲ್ಲಿಯ ಸುಂದರತೆ ದೇವಸ್ಥಾನದ್ದು. ಗೊತ್ತಿಲ್ಲ, ಒಳಗಡೆ ಬಿಡಲಿಕ್ಕಿಲ್ಲ ಅವರು, ನೋಡೋಣ. ಇದು ದೇವಸ್ಥಾನಕ್ಕೆ ಹೋಗುವಂತಹ ದಾರಿ. ಇಲ್ಲಿ ನೀವು ಕಾಣ್ತಿದ್ದೀರಿ ನೋಡಿ. ಇವರೆಲ್ಲ ಇವತ್ತು ದೇವಸ್ಥಾನಕ್ಕೆ ಹೊರಟವರು ಎಲ್ಲ ನಮ್ಮ ಉಡುಪಿಯವರು ನೋಡಿ. ದೊಡ್ಡ ದೊಡ್ಡ ಜನರೆಲ್ಲ ಬಂದಿದ್ದಾರೆ. ಇವರಿಬ್ಬರು ಅಡ್ವೊಕೇಟ್ನವರು ನೋಡಿ. ಇವರನ್ನು ಸರಿ ನೆನ್ಪಿಟ್ಕೊಳ್ಳಿ, ಏನಾದರೂ ಬೇಕಾದ್ರೆ ಇವರನ್ನು ಸಂಪರ್ಕಿಸಿ. ಇವರು ಬೆಂಗಳೂರಿಂದ ಬಂದಿದ್ದಾರೆ ನೋಡಿ, ಹೊಸದಾಗಿ ಮದುವೆ ಆದವರು ಇವರಿಬ್ಬರು ಸಹ. ಅಲ್ಲಿರೋರೆ ನಮ್ಮವರೇ. ಈ ದೇವಸ್ಥಾನಕ್ಕೆ ಬಂದವರು ಇಲ್ಲಿ ಹೇಗೆ ಪಾಠ ತೆಗೆದಿದ್ದಾರೆ ನೋಡಿ 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 ಇಲ್ಲಿ ಇವರದ ಅವಸ್ಥೆ ನೋಡಿ. ಇವರು ದೇವಸ್ಥಾನಕ್ಕೆ ಬಂದವರು ಅಂತ ಫೋಟೋ ತೆಗೆದಿದ್ದಾರೆ ನೋಡಿ ನೋಡಿ. ಇಲ್ಲಿ ಇಬ್ಬರದ್ದು ಸುರಾಯ್ತು ನೋಡಿ. ಇಲ್ಲಿ ನೋಡಿ ನೋಡಿ ಅವರ ಅವಸ್ಥೆ ನೋಡಿ. ದೇವಸ್ಥಾನ ದರ್ಶನ ಅಲ್ಲ ಇವರದ್ದು ಮೊದಲು. ಒಬ್ಬೊಬ್ಬ ಇಲ್ಲಿ ಯಾವುದೇ ಮೊಬೈಲನ್ನು ಒಳಗೆ ಬಿಡುವುದಿಲ್ಲ. ಈಗ ನಮ್ಮ ಮೊಬೈಲನ್ನೆಲ್ಲ ಬ್ಯಾಗಿಗೆ ಹಾಕಿ ನಾವು ಅಲ್ಲಿ ಕೊಡ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಹೋಗಿ ಬಂದಿಗೆಲ್ಲ ನಾವೀಗ ಚಹಾ ಕುಡಿಲಿಕ್ಕೆ ಬಂದಿದ್ದೇವೆ ನೋಡಿ. ಇಲ್ಲೆಲ್ಲ ಚಹಾ ಕುಡಿಯುವ ತರಾತುರಿಯಲ್ಲಿದ್ದಾರೆ. ಇದೆಲ್ಲ ಈಗ ಚಹಾ ಕುಡಿಯುವ ಹೋಟ್ಲಲ್ಲಿದ್ದೇವೆ ಎಲ್ಲ ಚಹಾ. ಹೌದು ಓಕೆ ನೋಡಿ. ಇವರಿಬ್ಬರು ನೋಡಿ ಟಕ್ಕನವರು ಇವರಿಂದ ಬಂದವರು. ಈಗ ನಾವು ಅನಂತ ಪದ್ಮನಾಭದ ಈಸ್ಟ್ ಸೈಡಿನ ಎಂಟ್ರೆನ್ಸ್ಗೆ ಬಂದಿದ್ದೇವೆ. ಭಾಳ ಮುಖ್ಯ ದ್ವಾರ ಇದು, ಹಾಗೂ ಇಲ್ಲಿಯ ಗೋಪುರವನ್ನು ನಾವು ಕಾಣ್ಬೋದು. ಇದು ನಮ್ಮ ಅನಂತ ಪದ್ಮನಾಭ ದೇವಸ್ಥಾನದ ಎದುರು ಭಾಗ. ಹಾಗೆಯೇ ವಿಶಾಲವಾದ ಕೆರೆ ಇಲ್ಲಿ ನೀವು ಕಾಣ್ಬೋದು. ಭಾಳ ಸುಂದರವಾದ ಕೆರೆ. ಅಂದಿನ ಕಾಲದ ಈ ಒಂದು ಕೆರೆಯ ನೋಟವೇ ಬಹಳ ಸುಂದರವಾಗಿದೆ. ಇದು ಇಲ್ಲಿಯ ಬೀದಿ. ಅನಂತ ಪದ್ಮನಾಭ ದೇವಸ್ಥಾನದ ಎದುರಿನ ಈ ಬೀದಿಯನ್ನು ನೀವು ಕಾಣಿ. ಇಲ್ಲಿ ಎಲ್ಲಿ ನೋಡಿದರೂ ಕಲೆಯನ್ನು ತಮ್ಮ ಉಸಿರಿನಂತೆ ಕಾಪಾಡಿಕೊಂಡು ಬಂದಾರೆ ಇವರು. ಯಾಕಂತ ಹೇಳಿದರೆ ಇಲ್ಲಿರುವ ಬಿಲ್ಡಿಂಗುಗಳಾಗಲಿ ಅಥವಾ ಸುತ್ತಮುತ್ತಲಿನ ಪರಿಸರಗಳಾಗಲಿ ಇವೆಲ್ಲವನ್ನು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಈಗ ಒಂದು ಮ್ಯೂಸಿಯಂ ಹೋಗ್ತಿದ್ದೇವೆ, ಗೊತ್ತಿಲ್ಲ ಎಲ್ಲಿ ತೆಗಿಲಿಕ್ಕೆ ಉಂಟಾ ಇಲ್ಲ ಅಂತೇಳಿ. ಈಗ ಒಂದು ಅಡ್ಡ ಬಂದಿದೆ ದೊಡ್ಡ ಬೆನ್ನು ಹಿಡ್ಕೊಂಡು. ಇದು ಮ್ಯೂಸಿಯಂಗೆ ಹೋಗೋ ದಾರಿ ಅಂತೆ, ನೋಡುವ. ತೋಟದೊಳಗಿಂದ ಹೋಗುವಂಥ ಒಂದು ಸನ್ನಿವೇಶ ಬಹಳ ಅದ್ಭುತವಾಗಿದೆ. ತೋಟ, ಸುಂದರವಾದ ತೋಟ ನೋಡಿ. ಎಲ್ಲ ಬಾಳೆಹಣ್ಣು ತೆಂಗಿನಕಾಯಿಯ ತೋಟ ಇದು. ಇದು ಪ್ರಾಕೃತಿಕವಾಗಿ ಮಾಡಿದಂತಹ ಒಂದು ಮ್ಯೂಸಿಯಂ. ಇಲ್ಲಿ ಭಾಳ ಸುಂದರವಾಗಿ ಮಾಡಿದ್ದಾರೆ. ಈಗ ಬರ್ತಾ ಇದೆ, ಇದು ಹೋಗಬೇಕಾದ್ರೆ ದಾರಿ ಇದು. ಇಲ್ಲಿ ನಾವು ಕಾಣ್ತಿದ್ದೇವೆ ಓಲ್ಡ್ ಹಳೇ ಪದ್ಧತಿಯ ಈ ಒಂದು ಮ್ಯೂಸಿಯಂಗಳು. ಅದ್ಭುತವಾದಂಥ ಮ್ಯೂಸಿಯಂ. ಒಳಗಡೆ ಇದೆಯಾ ಗೊತ್ತಿಲ್ಲ, ವಿಡಿಯೋ ಶೂಟಿಂಗ್ ನೋಡೋಣ. ಹೊರಗಡೆ ಫೋಟೋಗ್ರಾಫಿ ಇಲ್ಲ, ಹಾಗೆ ಇಲ್ಲಿಂದ ಹೊರಗಡೆದೇ ನಾನು ತೋರಿಸ್ತೇನೆ. ಹೊರಗಡೆದು ತೆಗಿಬೋದು ಅಂತ ಹೇಳ್ತಾರೆ, ಬಟ್ ಮ್ಯೂಸಿಯಂ ಒಳಗೆ ತೆಗಿಲಿಕ್ಕಿಲ್ಲ ಅಂತಿದೆ, ರೆಸ್ಟ್ರಿಕ್ಷನ್ಸ್ ಇದೆ. ನಮಗೀಗ ಅಲ್ಲಿ ಆಗಲಿಲ್ಲ ಒಳಗೆ ಇದು ತೆಗಿಲಿಕ್ಕೆ. ಈಗ ನಾವು ರೂಮಿಗೆ ಹೋಗ್ತಿದ್ದೇವೆ. ಎಲ್ಲ ನೋಡಿ ಇಲ್ಲಿ ಸೋತು ಕೂತ್ಕೊಂಡಿದ್ದಾರೆ ಇಂಥ ಬಿಸಿಲಿನಲ್ಲಿ. ಕೆಲವರೆಲ್ಲ ನಮ್ಮದು ಬೇರೆ ರಿಕ್ಷಾದಲ್ಲಿ ಹೋಗಿದ್ದಾರೆ. ಇವರಿಬ್ಬರು ಇನ್ನೊಂದು ಚಪ್ಪಲ್ ಬಿಸಾಡಿ ಹೋಗಿದ್ದಾರೆ, ಚಪ್ಪಲ್ ತರಲಿಕ್ಕೆ ಹೋಗಿದ್ದಾರೆ. ಹಾಗೆಲ್ಲ ಕತೆ ನಮ್ಮದು. ಇವತ್ತಲ್ಲಿ ಯಾವುದೇ ವಿಡಿಯೋಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ನೋಡೋಣ, ಮುಂದೆ ಝೂಗೆ ಹೋಗುವಂಥ ಕಾರ್ಯಕ್ರಮ ಇದೆ, ನೋಡಬೇಕು. ಅಲ್ಲಿಯ ಒಂದು ಝೂವಿನ ಒಂದು ಕಾರ್ಯಕ್ರಮವನ್ನು ನೋಡಿ. ಈಗ ಕೇರಳದೊಂದು ಝೂಗೆ ಬಂದಿದ್ದೇವೆ
ನೋಡಬೇಕು ಎಂತ ಇದೆ ಅಂತೇಳಿ. ನೋಡಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ನನ್ನೊಟ್ಟಿಗಿದ್ದಾರೆ ಎಲ್ಲ. ನೋಡಿ ಇಲ್ಲಿ ತಿರುಗ್ತದೆ ನೋಡಿ, ಇದು ಹುಲಿ ಅಂತೆ. ಇಲಿ ಹಾಗೆ ಉಂಟು ನೋಡಲಿಕ್ಕೆ, ಆದರೂ ತನ್ನನ್ನು ತಾನು ಹುಲಿ ಅಂತ ಹೇಳ್ಕೊಳ್ತದೆ. ಇದು ಹೊಸ ಮದುವೆ ಆದದ್ದು ಹುಲಿ ಮತ್ತು ಇಲಿ ಎರಡು. ಇದು ಹುಲಿ ಅದು ಇಲಿ. ಮದುವೆ ಆಗೋ ಮೊದಲು ಅದು ಹುಲಿ, ಈಗ ಅದು ಇಲಿ ಇದು ಹುಲಿ. ನೋಡಿ ಇಲ್ಲಿ ಆಸ್ಟ್ರಿಚ್ ಇದೆ ನೋಡಿ, ಎರಡು ಬಿಳಿ ಕಲರ್ ಇದೆ. ಅದೇ ರೀತಿ ನೋಡ್ತಾ ನೋಡ್ತಾ ಸಾಗುವ ಒಳ್ಳೆ ಮಾಡಿದ್ದಾರೆ ಎಲ್ಲ, ಆದರೆ ಏನು ತೋರೋದಿಲ್ಲ, ಇದೆಲ್ಲ ಖಾಲಿ ಖಾಲಿ ಇದೆ ಇಲ್ಲಿ. ಅದೇ ರೀತಿ ಇಲ್ಲಿ ಎಲ್ಲ ಅದ್ಭುತವಾಗಿ ಮಾಡಿದ್ದಾರಲ್ಲ, ನೋಡೋಣ. இது வந்து புறமண்டடா, அது வந்து இந்த ஏரியா பேர் வந்து இது ஃபுல்லாக இங்கே இருக்காங்க. இது அதுக்கப்புறம் மஞ்சள் ரோடு போய் ನೋಡಿ ರೈನೋ ಇದೆ, ಆದರೆ ಇದರ ಕೊಂಬು ತೆಗೆದಿದ್ದಾರೆ. ಆ ಕೊಂಬು ಇದ್ರೇ ಅದರ ಒಂದು ಸುಂದರತೆ. ಆದರೂ ನಮಗೆ ಇಷ್ಟು ಹತ್ತಿರದಿಂದ ನೋಡ್ಬೋದು. ಇದರ ನೀಯ ಚರ್ಮಗಳೆಲ್ಲ ಒಳ್ಳೆ ಕಬ್ಬಿಣದ ತಗಡ್ನಾಗಿದೆ ನೋಡಿ. ಇದನ್ನು ಗೇಂಡಾಮೃಗ ಅಂತಾರೆ, ರೈನೋ. ಇಲ್ಲಿರೋದೇ ನೀರಾನೆ. ಆಟ ಆಡ್ತಿದ್ದಾರೆ ನೋಡಿ, ಅಲ್ಲೆರಡು ಆಟ ಆಡ್ತಿದ್ದಾರೆ. ನೋಡಿ ಇಲ್ಲಿ ಅವುಗಳೇ ಫೈಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ದೊಡ್ಡ ಬಾಯಿ ನೋಡಿ ಅವುಗಳು, ಭಾಳಷ್ಟು ಅದ್ಭುತವಾದ ಫೈಟಿಂಗ್. ಒಂದು ನೋಡಿ ಎಷ್ಟು ದೊಡ್ಡದಿದೆ. ಇನ್ನೊಂದೊಂದು ಅಟ್ಟಿಸ್ಕೊಳ್ತಾ ಇದೆ ನೋಡಿ. ಇಲ್ಲಿದೆ ನೋಡಿ ಸಾಂಬಾರ್ ಬಿಯರ್. ಎಲ್ಲಿ ಅಲ್ಬಿನೋ ಕಲರ್ ಇದೆ, ಬಿಳಿ ಕಲರ್ ನೋಡಿ. ಇಲ್ಲಿರೋದೆ ಬ್ಲ್ಯಾಕ್ ಬಕ್, ಅದರಲ್ಲಿ ವೈಟ್ ಕಲರ್ಸ್ ಇದೆ ನೋಡಿ. ಇದೊಂದು ವಿಶೇಷ, ಪ್ರಕೃತಿಯ ಒಂದು ವಿಶೇಷತೆ. ಬ್ಲ್ಯಾಕ್ ಬಕ್ ಅಂತ ಹೆಸರಿದ್ರೂ ಸಹ ಇದರಲ್ಲಿ ವೈಟ್ ಕಲರಿನ ಬಕ್ಕಗಳಿವೆ. ಇಲ್ಲಿ ಕಾಣ್ಬೋದು. ಬೆಂಗಾಲ್ ಭಾಳಷ್ಟು ದೊಡ್ಡದಾದ ದೇಹ ಹೊಂದಿದಂತಹ ಕಾಡ್ಕೋಣ. ಇಲ್ಲಿ ನೀವು ಕಾಣ್ತಿದ್ರೆ ಇಂಡಿಯನ್ ಗೌ. ಬ್ರೌನ್ ರಹೆ, ಇದರಲ್ಲಿ ಸಹ ಬಿಳಿ ಕಲರ್ ಎಲ್ಲ ಬಣ್ಣಗಳು. ನೋಡ್ತಿದ್ದೆ ಇದು ನೋಡಿ, ಸ್ವಾಮ್ ಬಿಯರ್ ಹೇಳಿ ಎಲ್ಲ ರೆಸ್ಟಿಂಗ್ನಲ್ಲಿವೆ. ಇಲ್ಲಿ ಕುತ್ಕೊಂಡಿರೋದೇ ಚಿರತೆ, ಇಲ್ಲಿ ಕಾಣ್ತಿದ್ದು ಬಿಸಿಲಿಗೆ ಬೆನ್ನು ನಮಗೆ ಹಾಕಿಯೇ ಕುತ್ಕೊಂಡಿದ್ದಾನೆ. ಇಲ್ಲಿ ನೋಡಿ ಅವುಗಳ ಜಾಗ ನೋಡೋಣ. ಆವಿದು ಗುಹೆ ಇದ್ದದ್ದು ಮಾತ್ರ ಫೋಟೋಗ್ರಫಿ ಮಾಡಲಿಕ್ಕಿಲ್ಲ, ಹಾಗಾಗಿ ಫೋಟೋಗ್ರಫಿ ರೆಸ್ಟ್ರಿಕ್ಟೆಡ್ ಇದೆ. ಫೋಟೋಗ್ರಫಿ ಆವಿದು ಗುಹೆದು ಮಾತ್ರ, ಆವಿದಿಲ್ಲ. ಅಂತೆ ಹಾವುಗಳು ಏನು ಅಷ್ಟು ಒಳ್ಳೆಯದಿಲ್ಲ, ಎಲ್ಲ ಸಣಕಳು ಬಿದ್ದಿದ್ದಾವೆ ಅಷ್ಟೇ. ಈ ಝೂವಲ್ಲಿ ನೋಡುವಂಥ ಪ್ರಾಣಿಗಳೇನು ಅಂಥದ್ದೇನು ಇದಿಲ್ಲ, ಆದರೆ ಇಲ್ಲಿಯ ಮರಗಳು ಮಾತ್ರ ಭಾಳಷ್ಟು ಅದ್ಭುತವಾಗಿದೆ. ಇಲ್ಲಿಯ ದೊಡ್ಡ ದೊಡ್ಡ ಮರಗಳನ್ನು ಉತ್ತಮವಾಗಿ ಮೇಂಟೈನ್ ಮಾಡಿದ್ದಾರೆ. ಅದೊಂದು ಇಲ್ಲಿಯ ಝೂ ಅಲ್ಲಿ ನಾವು ಕಾಣ್ಬೋದು ಅಷ್ಟೇ. ಈಗ ಎಲ್ಲ ಝೂ ನೋಡಿ, ಇವರದೆಲ್ಲ ಮುಖ ಆದದ್ದು ನೋಡಿ, ಎಲ್ಲ ಝೂವಿನಿಂದ ಬಂದ ಪ್ರಾಣಿಗಳಾಗಿದ್ದಾರೆ. ಇಲ್ಲಿ ನೋಡಿ, ಈ ಜನ ನೋಡಿ, ಈ ಜನ
ಅದ್ರ ಹತ್ಲಾಗಿದೆ ಒಂದು ಜನ ನೋಡಿ ತೋರುದಿಲ್ಲ ಈ ಜನ ಈ ಜನ ದೊಡ್ಡ ಅನಕೊಂಡ ನೋಡಿದ್ವಿ. ಇಲ್ಲಿ ನೋಡಿ ಇದು ಬೆಂಗಳೂರು ಪ್ರಾಣಿ, ಇದು ಬ್ಯಾಂಗ್ಳೂರು ಪ್ರಾಣಿ, ಇದು ಉಡುಪಿ ಪ್ರಾಣಿ, ಇದು ಗೊತ್ತುಂಟಲ್ಲ. ಈಗೆಲ್ಲ ಝೂಗಿ ಮುಗಿಸ್ಕೊಂಡು ಈಗ ವಂದೇ ಭಾರತ್ ಇದರಲ್ಲಿ ಬಂದಿದ್ದೇವೆ. ಈಗ ಸದ್ಯಕ್ಕೆ ವಂದೇ ಭಾರತ್ ಟ್ರೈನಲ್ಲಿ ನಾವೀಗ ಕೂತ್ಕೊಂಡು ಉಡುಪಿ ಕಡೆಗೆ ಹೋಗ್ತಿದ್ದೇವೆ. ನೋಡಿ ಇನ್ನೊಬ್ರು ಇಲ್ಲಿದ್ದಾರೆ. ಕೊನೆಗೂ ನಮ್ಮ ಅನಂತ ಪದ್ಮನಾಭ ದೇವಸ್ಥಾನ ಹಾಗೂ ಝೂ ಇತ್ಯಾದಿಗಳನ್ನು ನೋಡಿಕೊಂಡು ವಾಪಸ್ ಉಡುಪಿ ಕಡೆಗೆ ಹೋಗ್ತಿದ್ದೇವೆ. ಎಲ್ಲ ವಿಡಿಯೋಗಳನ್ನು ನೀವು ನೋಡಿದಿರಿ, ಖುಷಿಗೊಂಡಿದ್ದೀರಿ ಅಂತೇಳಿ ಅನ್ನಿಸ್ತೇನೆ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಬಾಯ್.